ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹೂಕೋಸು ಪಲ್ಯವನ್ನು ಹೇಗೆ ಸರಳವಾಗಿ ಮತ್ತು ರುಚಿಯಾಗಿ ಮಾಡಬಹುದು ಎಂಬುದನ್ನು ನೋಡೋಣ. ಹೂಕೋಸು ಪಲ್ಯ ಕರ್ನಾಟಕದ ಮನೆಯ ಸಾಂಪ್ರದಾಯಿಕ ಮತ್ತು ರುಚಿಯಾದ ಅಡುಗೆ. ಬೇಕಾಗುವ ಪದಾರ್ಥಗಳು: ಹೂಕೋಸು 1, ಕತ್ತರಿಸಿದ ಈರುಳ್ಳಿ 1, ತುರಿದ ಕೊಬ್ಬರಿ ಸ್ವಲ್ಪ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು 1 ಎಸಳು, ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ ಸ್ವಲ್ಪ, ಅಚ್ಚ ಖಾರದ ಪುಡಿ ಸ್ವಲ್ಪ, ಕತ್ತರಿಸಿದ ಟೊಮೆಟೊ 2, ಇಂಗು ಸ್ವಲ್ಪ, ಪಲಾವ್ ಎಲೆ 1, ಬೆಳ್ಳುಳ್ಳಿ 1, ಚಕ್ಕೆ 1 ತುಂಡು, ಅರಿಶಿಣದ ಪುಡಿ ಸ್ವಲ್ಪ, ಸಾಸಿವೆ ಒಗ್ಗರಣೆಗೆ, ಹುರಿಗಡಲೆ ಸ್ವಲ್ಪ. ಹೂಕೋಸಿನ ಎಲೆಗಳನ್ನೆಲ್ಲ ಬೇರ್ಪಡಿಸಿ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಬಿಡಿಸಿಟ್ಟ ತುಂಡುಗಳನ್ನು ಚೆನ್ನಾಗಿ ಕಾಯಿಸಿದ ನೀರಿನಲ್ಲಿ 5 ನಿಮಿಷ ಹಾಕಿದ್ದೀನಿ. ಹೂಕೋಸಲ್ಲಿ ಹಸಿರು ಹುಳಗಳಿರ್ತವೆ, ಅದರಿಂದ ಬಿಸಿನೀರೆಲ್ಲ ಹಾಕಬೇಕು. ಈರುಳ್ಳಿ, ಕರಿಬೇವು ಮತ್ತು ಮಸಾಲೆಗಳ ಸುವಾಸನೆ ಜೊತೆಗೆ ತಯಾರಾಗುವ ಈ ಪಲ್ಯ ಅನ್ನ, ಚಪಾತಿ ಅಥವಾ ರೊಟ್ಟಿಯ ಜೊತೆ ತುಂಬ ಚೆನ್ನಾಗಿ ಹೊಂದುತ್ತದೆ. ಈಗ ಮಿಕ್ಸಿ ಜಾರಿಗೆ ಮಸಾಲೆ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಹೂಕೋಸು ಪಲ್ಯದ ಪ್ರತಿ ತುಂಡಿನಲ್ಲೂ ಒಂದು ಪ್ರೀತಿ, ಒಂದು ನೆನಪು ಮತ್ತು ಒಂದು ರುಚಿ ಅಡಗಿದೆ. ಸರಳವಾಗಿ ಮತ್ತು ಬೇಗ ಮಾಡುವ ಈ ಹೂಕೋಸು ಪಲ್ಯ ಮನೆಮದ್ದು ರುಚಿಯನ್ನು ನೆನಪಿಸುತ್ತದೆ. ಖಂಡಿತ ಈ ರೆಸಿಪಿಯನ್ನು ನೀವು ಕೂಡ ಪ್ರಯತ್ನಿಸಿ. ಈಗ ಮಸಾಲೆ ರೆಡಿಯಾಗಿದೆ. ಹೂಕೋಸಿನಲ್ಲಿರುವ ನೀರನ್ನು ರಿಮೂವ್ ಮಾಡಿದ್ದೀನಿ. ಈಗ ಹೂಕೋಸಿನ ಪಲ್ಯಕ್ಕೆ ಬೇಕಾಗುವ ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಳೋಣ. ಮನೆಯಲ್ಲಿ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಮಾಡುವ ಈ ಪಲ್ಯ ಆರೋಗ್ಯಕರವಾಗಿಯೂ ಮತ್ತು ಸವಿಯಾಗಿಯೂ ಇರುತ್ತದೆ. ಮನೆಯ ರುಚಿಯನ್ನು ನೆನಪಿಸುವ ಈ ಸರಳ ಅಡುಗೆ ಎಲ್ಲರಿಗೂ ಇಷ್ಟವಾಗುವಂಥದ್ದು. ದಿನನಿತ್ಯದ ಅಡುಗೆಯಲ್ಲಿ ಸುಲಭವಾಗಿ ಮಾಡುವ ಈ ರೆಸಿಪಿ ಅನ್ನ, ಚಪಾತಿ ಅಥವಾ ರೊಟ್ಟಿಯ ಜೊತೆ ತಿನ್ನಲು ಒಂದು ಪರ್ಫೆಕ್ಟ್ ಸೈಡ್ ಡಿಶ್. ಮನೆಯ ಅಡುಗೆ ಮನೆಯಲ್ಲೇ ಹುಟ್ಟುವ ಸುವಾಸನೆಗಳಿಗೆ ಒಂದು ಕಥೆ ಇರುತ್ತದೆ. ಆ ಕಥೆಯಲ್ಲೇ ಹೂಕೋಸು ಪಲ್ಯ ತನ್ನದೇ ಆದ ಸಣ್ಣ ಜಾಗವನ್ನು ಹೊಂದಿದೆ. ಈಗ ಒಗ್ಗರಣೆ ಬೆಂದಿದೆ. ಬೆಂದ ಒಗ್ಗರಣೆಗೆ ಬೇಯಿಸಿದ ಹೂಕೋಸು ಮತ್ತು ರುಬ್ಬಿಟ್ಟುಕೊಂಡ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೂಕೋಸು ಬೇಯುವಾಗ ಮೂಡುವ ಆ ಮನಮೋಹಕ ರುಚಿ, ಇದು ಕೇವಲ ಒಂದು ಪಲ್ಯ ಅಲ್ಲ, ಅಮ್ಮನ ಕೈ ರುಚಿಯನ್ನು ತರುವ ಒಂದು ಸಿಹಿ ಅನುಭವ. ಅನ್ನದ ಜೊತೆ ಮಿಶ್ರಣವಾದಾಗ ಪ್ರತಿ ತುತ್ತು ಒಂದು ನೆನಪಿನಂತೆ ಮನಸ್ಸಿಗೆ ತಾಕುತ್ತದೆ. ಸರಳ ಪದಾರ್ಥಗಳಲ್ಲಿ ಮೂಡುವ ಈ ಅದ್ಭುತ ರುಚಿ ನಮ್ಮ ನಿತ್ಯ ಜೀವನದ ಸುಂದರ ಕ್ಷಣಗಳನ್ನು ಇನ್ನಷ್ಟು ಮಧುರಗೊಳಿಸುತ್ತದೆ. ಈಗ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಯಾದ ಆರೋಗ್ಯಕರವಾದ ಹೂಕೋಸು ಪಲ್ಯ ಸವಿಯಲು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.